ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಏರ್ ಫಾಲ್ ಆಗ್ತಾ ಇದೆ, ಏರ್ ಗ್ರೋತಿಂಗ್ ಇಲ್ಲ, ಮತ್ತು ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ, ಮತ್ತು ಯಾವುದೇ ಕಂಡೀಷ್ನರ್ಗಳಾಗಿರ್ಬೋದು, ಶಾಂಪುಗಳಾಗಿರ್ಬೋದು ಯೂಸ್ ಮಾಡಿದ್ರು ನಮಗೇನು ಅಷ್ಟು ಹೇರ್ಗೆ ಹೆಲ್ಪ್ ಆಗ್ತಾ ಇಲ್ಲ ಅನ್ನೋರಿಗೆ ನನ್ನ ಹೇರು ಮೀಡಿಯಮ್ ಆಗಿ ಉದ್ದ ಇರೋದ್ರಿಂದ ನಾನು ನನ್ನ ಹೇರ್ನ ಹೇಗೆ ಮೇಂಟೈನ್ ಮಾಡ್ಕೊತೀನಿ, ಮನೆಯಲ್ಲೇ ಹೇಗೆ ಮೇಂಟೈನ್ ಮಾಡ್ಕೋಬೋದು, ಪಾರ್ಲರ್ಗೆ ಹೋಗ್ದಲೇ ಹೇಗೆ ಮೇಂಟೈನ್ ಮಾಡ್ಕೋಬೋದು, ಈ ತಪ್ಪುಗಳನ್ನ ನೀವು ಮಾಡ್ತಿದ್ರೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಹೇರ್ ಫಾಲ್ ಅನ್ನೋದು ಅಷ್ಟು ಆಗೋದಿಲ್ಲ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೇರ್ನ ಸ್ಟಾರ್ಟಿಂಗ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ. ನೋಡಿ, ಇಷ್ಟುದ್ದ ಇದೆ. ಮುಂಚೆ ಇನ್ನೂ ಉದ್ದ ಇತ್ತು. ನಾನೇ ಆವಾಗವಾಗ ಲಾಸ್ಟಲ್ಲಿ ಕಟ್ ಮಾಡಿಸ್ತಾ ಇರ್ತೀನಿ. ಈಗ ಇಷ್ಟುದ್ದ ಇದೆ, ಪ್ರೆಸೆಂಟು ಇಷ್ಟುದ್ದ ಇದೆ. ನೋಡ್ತಾ ಇದ್ದೀರಲ್ಲ, ವಿಡಿಯೋ ಪೂರ್ತಿಯಾಗಿ ಕಂಟಿನ್ಯೂ ಆಗಿ ನೋಡಿ ಲಾಸ್ಟ್ವರೆಗೂ. ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಯಾವುದೇ ಹೇರ್ ಪ್ಯಾಕ್ ಇಲ್ಲ, ಯಾವುದೇ ಒಂದು ಮನೆ ಮದ್ದು ಇಲ್ಲ. ನನ್ನ ಹೇರ್ ಹೇಗಿದೆ ಅಥವಾ ಎಷ್ಟುದ್ದ ಇದೆ ಅಂತ ನೋಡ್ಕೊಂಡು ಬಂದ್ರಿ. ಈ ಹೇರ್ಗೆ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಹೇರಿಗೆ ನಾನು ಯಾವ ಥರ ಟ್ರೀಟ್ ಮಾಡ್ತೀನಿ ಅಥವಾ ಕೆಲವೊಂದು ಈ ತಪ್ಪುಗಳು ನೀವು ಮಾಡ್ತಿರ್ಬೋದು. ಇದು ನನ್ನ ಥರ ಇದೆ ಅಥವಾ ಎಷ್ಟು ಉದ್ದ ಇದೆ ಅಂತ ನೋಡಿದ್ರಲ್ಲ, ಇನ್ನೂ ಉದ್ದ ಇತ್ತು. ನಾನೇ ಸ್ವಲ್ಪ ಕಟ್ ಮಾಡಿಸ್ತೀನಿ, ಜಾಸ್ತಿ ಉದ್ದ ಇರಬಾರ್ದು ಅಂತ ಹೇಳಿ. ಲಾಸ್ಟ್ ಟೈಮ್ ನಮ್ಮ ತುಮಕೂರು ಹೋದಾಗಲೇ ನಮ್ಮ ಅಕ್ಕನ ಹತ್ರ ಕಟ್ ಮಾಡಿಸಿದೆ. ಆವಾಗವಾಗ ನಾನು ಕಟ್ ಮಾಡಿಸ್ತಾನೆ ಇರ್ತೀನಿ. ಆವಾಗಲೂ ಸಹ ಹೇರ್ ಗ್ರೋತಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ನನ್ನ ಹೇರ್ಗೆ ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಥವಾ ನಾನು ಮೇಂಟೈನ್ ಮಾಡ್ದಲೇ ಅಥವಾ ಹೋಮ್ ರೆಮಿಡಿ ಯೂಸ್ ಮಾಡ್ದಲೇ ಯಾವುದೇ ಒಂದು ಸಿರಮ್ ಆಗಿರ್ಬೋದು, ಒಂದು ಹೇರ್ ಪ್ಯಾಕ್ ಆಗಿರ್ಬೋದು, ಯಾವುದೇ ಯೂಸ್ ಮಾಡದೆ ಕೆಲವೊಂದು ಟಿಪ್ಗಳನ್ನ ಈಗ ನೀವು ಯೂಸ್ ಮಾಡ್ತಾ ಹೋಗಿ ನಿಮಗೆ ಹೇರ್ ಗ್ರೋತಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಇದು ಖಂಡಿತ ನಾನು ಹೇಳುವಂಥ ಈ ತಪ್ಪುಗಳನ್ನ ನೀವು ಮಾಡ್ತಿರ್ತೀರ. ಇದನ್ನು ಲಾಸ್ಟ್ವರೆಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಈ ಸ್ನಾನ ಮಾಡಿ ಬಂದ ತಕ್ಷಣ ತಲೆನ ಬಾಚೋದು, ಹೆಂಗೆ ಬೇಕೋ ಹಾಗೆ ಟ್ರೀಟ್ ಮಾಡೋದು, ಕೂದಲನ್ನ ಸಿಕ್ಕು ಬೇಗ ಹೋಗಲಿ ಅಂತ ಹೇಳಿ ಅದನ್ನ ಹೆಂಗೆ ಬೇಕೋ ಹಾಗೆ ಟ್ರೀಟ್ ಮಾಡೋದ್ರಿಂದನೂ ಸಹ ಈ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಬುಡ ಆಲ್ರೆಡಿ ನೆಂದಿರುತ್ತೆ, ಕೂದಲು ಸಹ ನೆಂದು ಆಲ್ರೆಡಿ ಸ್ಮೂತ್ ಆಗಿರುತ್ತೆ. ನೀವು ಬಾಚಣಿಗೆ ಹಾಕಿ ಎಳ್ದಿದ ತಕ್ಷಣ ಕೂದಲು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಸಹ ನೀವು ಸ್ಟಾಪ್ ಮಾಡಿ ಸ್ವಲ್ಪ ಹೇರ್ ಡ್ರೈ ಆದಮೇಲೆ ನೀವು ಬಾಚೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ. ಇದು ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ಇನ್ನು ಸೆಕೆಂಡ್ ಒಂದು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಆ ಕೂದಲು ಫುಲ್ಲು ತುಂಬ ನೆಂದಿರೋ ಟೈಮಲ್ಲಿ ಜಾಸ್ತಿ ಬಿಸಿಲು ಸುಡ್ತಾ ಇರುತ್ತೆ, ಅಲ್ಲಿ ಹೋಗಿ ಕೂದಲನ್ನ ಒಣಗಿಸ್ಕೊಳ್ಳೋದು. ಇದರಿಂದನೂ ಸಹ ಕೂದಲು ಡ್ಯಾಮೇಜು ಜಾಸ್ತಿ ಆಗುತ್ತೆ. ಹೇರ್ ಫಾಲ್ ಅನ್ನೋದಕ್ಕಿಂತ ಹೇರ್ ಗ್ರೋತಿಂಗ್ ಅನ್ನೋದು ಕಮ್ಮಿ ಆಗುತ್ತೆ. ಏನಾಗುತ್ತೆ ಅಂದರೆ ನೀವು ಹೋಗಿ ಬಿಸಿಲಲ್ಲಿ ಕೂದಲನ್ನ ಒಣಗಿಸೋದ್ರಿಂದ ಒಂದು ಕೂದಲು ಎರಡೆರಡು ಥರ ಆಗಿ ಹೊಡಿತಾ ಹೋಗುತ್ತೆ. ಆವಾಗ ಹೇರ್ ಗ್ರೋತಿಂಗ್ ಅನ್ನೋದು ಕೆಳಗಡೆ ಹೇರ್ ಗ್ರೋತಿಂಗ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಇದರಿಂದನೂ ಸಹ ಹೇರ್ ಫಾಲು ಕಮ್ಮಿ ಮಾಡ್ಬೋದು. ಹೇರ್ ಗ್ರೋತಿಂಗ್ ಆಗಿಲ್ಲ ಅನ್ನೋರು ಈ ತಪ್ಪನ್ನ ಮಾಡಬೇಡಿ. ಇದನ್ನು ಒಂದು ಟಿಪ್ ಫಾಲೋ ಮಾಡಿ ನೋಡಿ, ನಿಮಗೆ ಪಕ್ಕಾ 100% ರಿಸಲ್ಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಅಂತ ಬಂದರೆ, ತುಂಬ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕಂಡೀಷ್ನರ್ಗಳಾಗಿರ್ಬೋದು, ಮತ್ತು ಈ ಶಾಂಪುಗಳನ್ನ ಆಗಿರ್ಬೋದು, ಹೇರ್ ಪ್ಯಾಕ್ ಆಗಿರ್ಬೋದು, ಸಿರಮ್ಗಳನ್ನ ಆಗಿರ್ಬೋದು, ಇವುಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಂದರೆ ಬುಡದಿಂದನೇ ಕಂಪ್ಲೀಟಾಗಿ ಡ್ಯಾಮೇಜ್ ಆಗ್ತಾ ಬರುತ್ತೆ ಈ ಹೇರು. ಇದನ್ನು ನೀವು ಸ್ಟಾಪ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ. ಮತ್ತು ನೀವು ಸ್ನಾನ ಮಾಡಿ ಬಂದು ನೀರಿರುತ್ತಲ್ಲ, ನೀರು ಇರಬೇಕಾದ್ರೆ ಅಥವಾ ತಲೆ ನೆಂದಿರ್ಬೇಕಾದ್ರೆ ಗೋಚೋದ್ರಿಂದ ಡ್ಯಾಂಡ್ರಫು ಸಹ ಆಗುತ್ತೆ. ಇದೊಂದು ಪಾಯಿಂಟು ಮರ್ತಿದೆ, ಡ್ಯಾಂಡ್ರಫ್ ಸಹ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ಇಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಇಲ್ಲೆಲ್ಲ ಜಾಸ್ತಿ ಆಗುತ್ತೆ. ಹಿಂದೆ ಇದ್ರೆ ನಮಗಷ್ಟು ಡ್ಯಾಂಡ್ರಫ್ ಕಾಣೋದಿಲ್ಲ, ಆದರೆ ಮುಂದೆ ಈ ಥರ ನಾವು ಕ್ರಾಪ್ಗಳನ್ನ ತೆಗೆದಾಗ ಏನಾದರೂ ಡ್ಯಾಂಡ್ರಫ್ ಆದರೆ ನಿಮಗೆ ಕಂಪ್ಲೀಟಾಗಿ ಶೋ ಆಗುತ್ತೆ, ಬೇರೆಯವ್ರಿಗೂ ಅಷ್ಟೇ ಕಾಣುತ್ತೆ ಅದು. ಈ ತಪ್ಪನ್ನ ಮಾಡೋದ್ರಿಂದ ಹೇರ್ ಫಾಲ್ ಅನ್ನೋದು ಮತ್ತು ಡ್ಯಾಂಡ್ರಫ್ ಅನ್ನೋದು ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್ ನಾನು ನನ್ನ ಹೇರ್ಗೆ ನಾವು ಹುಟ್ಟಿದಾಗಿಂದನೂ ಸಹ ನಾವು ಬಳಸ್ತಿರೋದೇ ಒಂದೇ ಒಂದು ರೂಪಾಯಿದು ಕ್ಲಿನಿಕ್ ಪ್ಲಸ್ ಶಾಂಪು. ನನ್ನ ಹೇರ್ ಉದ್ದ ಇರೋದ್ರಿಂದ 2 ಹಾಕ್ತೀನಿ ಅಷ್ಟೇ. ಇನ್ನು ಮಿಕ್ಕಿ ಟೈಮಲ್ಲಿ
ಒಂದು ದಿನ ಬಿಟ್ಟು ಒಂದು ದಿನ ತಲೆಗೆ ಸ್ನಾನ ಮಾಡ್ಕೊತೀನಿ. ಆಯಿಲ್‌ನ ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ಹಾಗಾಗಿ ನಾವು ಅವ್ರು ಹೇಳಿದ್ದು ಹಾಕೋದು, ಇವ್ರು ಹೇಳಿದ್ದು ಹಾಕೋದು ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ನಮ್ಮ ಕೂದಲು ಯಾವುದೇ ಒಂದು ಕಂಡೀಷ್ನರ್ ಆಗಿರ್ಬೋದು, ಯಾವುದೇ ಒಂದು ಶಾಂಪೂಗೆ ಅಡ್ಜಸ್ಟ್ ಆಗಿದೆ ಅಂತಂದರೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ದುಡ್ಡಿಂದನಾಗಲಿ ಕಡಿಮೆ ದುಡ್ಡಿಂದನಾಗಲಿ ನೀವು ಯಾವ್ದು ಯೂಸ್ ಮಾಡ್ತಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಏರ್ ಫಾಲ್ ಅನ್ನೋದು ಅಷ್ಟು ಆಗೋದಿಲ್ಲ, ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಏನಂದರೆ ತುಂಬ ಕೆಮಿಕಲ್ ಇರೋದ್ರಿಂದ ನಾವೇ ಅತಿಯಾಗಿ ಹೊರಗಡೆ ಫುಡ್ ತಿಂದರೆ ನಮಗೆ ತಡ್ಕೊಳಕ್ಕಾಗಲ್ಲ. ಅದೇ ಥರನೂ ಕೂದಲು ಸಹ ಅತಿಯಾಗಿ ಕಂಡೀಷ್ನರ್ಗಳು ಅಥವಾ ಕೆಮಿಕಲ್ಸ್ ಇರೋದನ್ನ ಬಳಸೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಏರ್ ಫಾಲ್ ಅನ್ನೋದು ತುಂಬ ಆಗುತ್ತೆ. ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಬಿಸಿ ನೀರು ತುಂಬ ಬಿಸಿ ಕಾವು ಹೋಗ್ತಾ ಇರುತ್ತೆ. ಆ ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದನೂ ನಿಮಗೆ ಬಾತ್ರೂಮಲ್ಲೇ ಗೊತ್ತಾಗುತ್ತೆ. ಹಿಂಗೆ ಎಳ್ದಿದ ತಕ್ಷಣ ಅಲ್ಲೇನೆ ನಿಮಗೆ ಏರ್ ಫಾಲ್ ಆಗೋದು ಅಲ್ಲೇ ಗೊತ್ತಾಗುತ್ತೆ. ಇದನ್ನು ಸಹ ನೀವು ಸ್ಟಾಪ್ ಮಾಡಿ. ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ನಾನ ಮಾಡೋದ್ರಿಂದ, ನೀಟಾಗಿ ತಲೆ ತೊಳ್ಕೊಳ್ಳೋದ್ರಿಂದ ಅಥವಾ ಶಾಂಪೂನ ಕಂಪ್ಲೀಟಾಗಿ ಅರ್ಧಂಬರ್ಧ ತೊಳ್ಕೊಳ್ಳೋದಾಗಿರ್ಬೋದು, ಈ ಥರ ಮಾಡೋದ್ರಿಂದ ಸಹ ಏರ್ ಫಾಲ್ ಆಗುತ್ತೆ. ಉಗುರು ಬೆಚ್ಚಗಿರೋ ನೀರಲ್ಲಿ ತಲೆಗೆ ಸ್ನಾನ ಮಾಡೋದ್ರಿಂದ ನಮಗೆ ಏರ್ ಫಾಲು ತುಂಬ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒಂದು ಟಿಪ್ ಏನಪ್ಪ ಅಂತ ಹೇಳಿದರೆ, ನೀವು ತಲೆ ಬಾಚ್ತೀರಲ್ಲ, ನಿಮಗೆ ಜಾಸ್ತಿ ಸಿಕ್ಕಿದೆ ಅಂತ ಹೇಳಿದರೆ ನೋಡಿ ಈ ಥರ ಬಾಚಣಿಗೆಗಳು ಸಿಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅಷ್ಟು ಇನ್ನು ಸ್ನಾನ ಮಾಡಿದಿಂದ ಬಂದು ಸ್ವಲ್ಪ ಏರ್ ಡ್ರೈ ಆದಮೇಲೆ ಹಿಂಗೆ ಗೋಚೋದ್ರಿಂದ ನಿಮ್ಗೆ ಅಷ್ಟು ಏರ್ ಫಾಲ್ ಆಗೋದಿಲ್ಲ. ಕಂಪ್ಲೀಟಾಗಿ ಸಿಕ್ಕು ಹೊರಗಡೆ ಬರುತ್ತೆ. ನಿಮಗೆ ಯಾವುದೇ ಥರದ್ದು ಒಂದು ಏರ್ ಫಾಲ್ ಅನ್ನೋದು ಕೈಗೆ ಕೂದಲು ಅನ್ನೋದು ಜಾಸ್ತಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಈ ಥರ ವುಡನ್ದು ಸಿಗುತ್ತೆ ಮತ್ತು ಪ್ಲಾಸ್ಟಿಕ್ದು ಸಿಗುತ್ತೆ. ಆಲ್ಮೋಸ್ಟ್ ತುಂಬ ಉದ್ದ ಇರೋ ಕೂದಲು ಯಾರ್ಯಾರಿಗಿರುತ್ತೋ ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಂಡೇ ಇರ್ತಾರೆ ಇದನ್ನು. ನೋಡಿ ಈ ಥರನೂ ಯೂಸ್ ಮಾಡೋದ್ರಿಂದ ಮತ್ತು ಇದು ಕೆಮಿಕಲ್ ಆಗುತ್ತೆ, ನಮಗೆ ಪ್ಲಾಸ್ಟಿಕ್ ಬೇಡ ಅಂದವರು ವುಡನ್ ಈಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಬ್ಯಾಂಗಲ್ ಸ್ಟೋರ್ಗಳಲ್ಲಿ ನೀವು ಅಲ್ಲಿ ಬೈ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಏನೊಂದು ಏರ್ ಫಾಲ್ ಅನ್ನೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈ ಕೆಲವೊಂದು ಮತ್ತು ವಾರಕ್ಕೊಂದು ಒಂದೆರಡು ಸರಿ ಆದ್ರೂ ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು. ಅಟ್ಲೀಸ್ಟ್ ನಮಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇಲ್ಲ, ಈ ಆಫೀಸ್ಗೆ ಹೋಗ್ಬೋದು, ಈ ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸ್ಗೆ ಹೋಗಿರ್ಬೋದು, ನಮಗೆ ಬೇರೆ ಕೆಲಸ ಇರುತ್ತೆ, ಆಗೋದಿಲ್ಲ ಅನ್ನೋರು ಏನಂದರೆ ಕೆಲವ್ರಿಗೆ ಎಣ್ಣೆ ಹಾಕಿದ್ರೆ ಫ್ರೆಶ್ನೆಸ್ ಅನಿಸೋದಿಲ್ಲ. ಎಕ್ಸಾಂಪಲ್ ನನಗೆ ತೊಗೊಂಡ್ರು ಆಯಿಲ್ ಹಾಕಿದ್ರೆ ನನಗೆ ಫ್ರೆಶ್ನೆಸ್ ಅನಿಸೋದಿಲ್ಲ, ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ, ಆ ಥರ ಮೈಂಡ್ ಸೆಟ್ಟವರು ಇರ್ತಾರೆ. ಅಂಥವ್ರು ಸಹ ಅಟ್ಲೀಸ್ಟ್ 1-2 ಅವರ್ಸ್ ಆದ್ರೂ ಆಯಿಲ್ ಅಪ್ಲೈ ಮಾಡಿ ಆಮೇಲೆ ಮಾಡೋದ್ರಿಂದ ನಿಮಗೆ ಹೇರ್ಗೆ ಏನಂದರೆ ಹೇರು ಚೆನ್ನಾಗಿ ಗ್ರೋತಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೂ ನಿಮಗೂ ರಿಲ್ಯಾಕ್ಸ್ ಆಗುತ್ತೆ, ಆ ಕೂದಲು ಸಹ ರಿಲ್ಯಾಕ್ಸ್ ಆಗುತ್ತೆ. ಯಾವಾಗಲೂ ನಾವು ಸ್ನಾನ ಮಾಡೋದಾಗಿರ್ಬೋದು, ಹೊರಗಡೆ ಕೆಮಿಕಲ್ಲು, ಧೂಳು, ನಾವು ಶಾಂಪು ಬಳಸೋದಾಗಿರ್ಬೋದು, ಎಲ್ಲದಕ್ಕೂ ಸರಿಯಾದ ಒಂದು ಆಯಿಲ್ನ ಬಳಸ್ತಾ ಹೋದರೆ ನಿಮಗೆ ಕಂಪ್ಲೀಟಾಗಿ ಅದು ರಿಸಲ್ಟ್ ಸಿಗುತ್ತಾ ಹೋಗುತ್ತೆ. ನೆಕ್ಸ್ಟ್ ವಿಷಯ ಏನಂತಂದರೆ ಹೇರ್ನ ರಫ್ಫಾಗಿ ಟ್ರೀಟ್ ಮಾಡೋದು. ಏನಂದರೆ ಈ ಸ್ನಾನ ಮಾಡಿದ ತಕ್ಷಣ ಬೇಗ ಒಣಗಲಿ, ನೀರು ಕೆಳಗಡೆ ಬೀಳಲಿ ಅಂತೇಳಿ ಚೆನ್ನಾಗಿ ಹಿಂಗೆ ಬಡಿಯೋದಾಗಿರ್ಬೋದು, ಮತ್ತು ಹೆಂಗಂದ್ರೆ ಗೋಚೋದಾಗಿರ್ಬೋದು, ಏನೋ ಸಿಕ್ಕಿದೆ ಅಂತ ಹೇಳಿ ಬೇಗ ಬರಲಿ ಅಂತ ಹೆಂಗನ್ನ ಗೋಚೋದು ಅದೆಲ್ಲ ಮಾಡಬಾರ್ದು. ನೀಟಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿದ್ರೆ ಅದೇನು ಅಷ್ಟು ನಮಗೇನು ತೊಂದರೆ ಆಗೋದಿಲ್ಲ. ಅಥವಾ ನೀಟಾಗಿ ಒಂದು ಬಟ್ಟೆ ಕಟ್ಟಿಬಿಟ್ರೆ ಆಯಿತು, ಒಂದು 10 ನಿಮಿಷ ಅದನ್ನು ಸಹ ನಿಮಗೆ ನೀಟಾಗಿ ನೀರೆಲ್ಲ ಹಿಂಗಿರುತ್ತೆ ಬಟ್ಟೆಯಲ್ಲೇ. ಆಮೇಲೆ ಒಂದು ಅರ್ಧ ಗಂಟೆ ಹಿಂಗೆ ಕೂದಲು ಹಾರಾಡೋದಕ್ಕೆ ಬಿಟ್ಟರೆ, ಮಾರ್ನಿಂಗ್ ಸ್ನಾನ ಮಾಡ್ತೀರಂದರೆ ಆರಾಮಾಗಿ ಹಿಂಗೆ ಕೂದಲು ಹಾರಾಡೋದಕ್ಕೆ ಬಿಟ್ಟು ನೆಕ್ಸ್ಟು ಇನ್ನು ನಾವು ತಲೆಗೆ ಹೋಚ್ಚೋದಾಗಿರ್ಬೋದು ಅಥವಾ ಏರ್ ಕಟ್ಟೋದಾಗಿರ್ಬೋದು, ಈ ಥರ ನಾವು ಮಾಡ್ಕೋಬೋದು. ಮತ್ತು ಅತಿಯಾಗಿ ಫ್ರೀ ಹೇರ್ನ ಬಿಡೋದು. ಫ್ರೀ ಹೇರ್ ಬಿಡೋದು ದೊಡ್ಡದಲ್ಲ, ಅದನ್ನೇ ಹಾಗೆ ಮೇಂಟೈನ್ ಮಾಡಬೇಕು. ಆ ಥರ ಮೇಂಟೈನ್ ಮಾಡಲಿಲ್ಲ ಅಂದರೂ ಸಹ ಏರ್ ಫಾಲ್ ಆಗುತ್ತೆ. ಯಾಕಂದರೆ ಬಿಸ್ಲಿಗೆ ಹೋಗ್ತಿರ್ತೀವಿ, ಮಳೆ ಅಂದರೆ ಬಿಸಿಲಂದರೆ ಓಡಾಡ್ತಿರ್ತೀವಿ, ಆವಾಗಲೂ ಸಹ ಒಂದು ಕೂದಲು 2 ಆಗೋ ಚಾನ್ಸಸ್ ಇರುತ್ತೆ. ಸ್ಟಾಪ್ ಆಗುತ್ತೆ, ಅಲ್ಲೇ ಹೇರ್ ಗ್ರೋತಿಂಗ್ ಅನ್ನೋದು ಸ್ಟಾಪ್ ಆಗುತ್ತೆ. ಇದನ್ನು ಸಹ ನಾನು ಹೇಳಿರೋದು ಕೆಲವೊಂದು ಟಿಪ್ಸ್ಗಳಾದರೂ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದನ್ನು ಫಾಲೋ ಮಾಡಿ ನೋಡಿ, ಮತ್ತೆ ಬಂದು ಕಮೆಂಟ್ ಹಾಕಿ, ನೀವು ಹೇಳಿದ್ದು ನಿಜ ಆಗಿದೆ ಅಂತ ಬೇಕಾದ್ರೆ ಕಮೆಂಟ್ ಹಾಕಿ, ಇಲ್ಲ ನೀವು ಹೇಳಿದ್ದಿಲ್ಲ ಹಿಂಗಾಗಿದೆ ಅಂತ ಅಂದ್ರೂ ಓಕೆ. ನನ್ನ ಹೇರು ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಯಾವ ಥರ ಟಿಪ್ನ ಯೂಸ್ ಮಾಡ್ತೀನಿ, ಈ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನೂ ನನ್ನ ಚಾನಲ್ನ ಯಾರಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.